ಪರಪುರುಷರ ಸಾನ್ನಿಧ್ಯವನ್ನು ಬಯಸುವ ಸ್ತ್ರೀಯರು ತಪ್ಪದೇ ಇವತ್ತಿನ ವಿಡಿಯೋನ ಕೊನೆ ತನಕ ನೋಡಬೇಕು. ಕೆಲವರ ಜೀವನದಲ್ಲಿ ಗೊತ್ತಿಲ್ಲದೆಯೋ ಇಂತಹ ಘಟನೆಗಳು ಜರುಗಿ ಹೋಗಿಬಿಡುತ್ತೆ. ಇಂತಹ ಸಮಸ್ಯೆಗಳು ಆದಾಗ ಪಶ್ಚಾತ್ತಾಪವು ಪ್ರಾರಂಭಿಕ ಹಂತಗಳಲ್ಲಿ ಕಾಡುತ್ತೆ. ಆದರೂ ಕಾಲಕ್ರಮೇಣ ಕಳೆದಂತೆ ಅದು ಸಹಜವಾಗಿ ಬಿಡುತ್ತೆ. ಇದು ಮಾಡುವುದು ಸರಿಯೇ ತಪ್ಪೇ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದಕ್ಕೇನಾದರೂ ಪರಿಹಾರ ಅನ್ನುವುದು ಇದೆಯೇ? ಈಗಾಗಲೇ ನಾನು ಇಂತಹ ತಪ್ಪುಗಳನ್ನು ಮಾಡಿದ್ದೇನೆ, ಮುಂದೆ ಏನಾದರೂ ನನಗೆ ಕೆಟ್ಟ ಘಟನೆಗಳು ಆಗಬಹುದೇ, ಅಥವಾ ಯಾವುದಾದರೂ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಶಿಕ್ಷೆ ಆಗಬಹುದೇ, ಇಂತಹ ಸಮಸ್ಯೆಗೆ ಪರಿಹಾರ ಏನಾದರೂ ಇದೆಯೇ ಅಂತ ತುಂಬ ಜನ ಮಹಿಳೆಯರೇ ನಮಗೆ ಫೋನ್ ಮಾಡಿ ಕೇಳಿದರು. ಅವರಿಗೆಲ್ಲ ಸೂಕ್ತವಾದ ಸರಿಯಾದ ಮಾರ್ಗದರ್ಶನವನ್ನು ಮಾಡಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೇನಾದರೂ ಇಂತಹ ಸಮಸ್ಯೆಗಳಿದ್ದಾಗ ಪರಿಹಾರದ ಮಾಹಿತಿಯನ್ನು ಕೊಡ್ತೇವೆ. ಹಾಗೂ ಸ್ವತಃ ನೀವೇ ಇಂತಹ ನೋವುಗಳನ್ನು ಅನುಭವಿಸುತ್ತಿದ್ದರೆ ಅಥವಾ ಇಂತಹ ತಪ್ಪುಗಳನ್ನು ಮಾಡಿದರೆ ಯಾವುದೇ ಅಂಜಿಕೆ ಇಲ್ಲದೆ, ಯಾವುದೇ ಸಂಕೋಚ ಇಲ್ಲದೆ ಒಂದು ಕರೆ ಮಾಡಿ ಪಂಡಿತ್ ಶಿವಾನಂದ ಗುರೂಜಿ. ಪ್ರತಿಯೊಂದು ಸಮಸ್ಯೆಗೂ ನಮ್ಮಲ್ಲಿ ಪರಿಹಾರ ಲಭ್ಯ. ಇನ್ನು ಈಗಾಗಲೇ ವಿಚಾರದಲ್ಲಿ ತಿಳಿಸಿರುವ ಹಾಗೆ ಕೆಲವೊಂದು ಮಹಿಳೆಯರು ಪರಪುರುಷರ ಸಾನ್ನಿಧ್ಯವನ್ನು ಬಯಸುತ್ತಾರೆ. ಅಂದರೆ ದೈಹಿಕ ಸಂಬಂಧ ಆಗಿರಬಹುದು, ಮಾನಸಿಕ ಸಂಬಂಧವಾಗಿರಬಹುದು. ಮೊದಲು ಮಾನಸಿಕ ಸಂಬಂಧವಾಗಿ ಬಂದಂಥದ್ದು ಕ್ರಮೇಣ ದೈಹಿಕ ಸಂಬಂಧವಾಗಿ ತಿರುಗುವ ಸಾಧ್ಯತೆ 100ಕ್ಕೆ 99 ಭಾಗದಷ್ಟು ಖಂಡಿತ ಇರುತ್ತೆ. ಇದು ಕೆಲವರ ಜೀವನದಲ್ಲಿ ಸಂಪೂರ್ಣವಾಗಿ ಆಗಿ ಹೋಗಿರುತ್ತೆ. ಅಂಥವರು ಇಂತಹ ತಪ್ಪುಗಳನ್ನು ಮಾಡಿದ್ದೇನೆ ಅಂತ ಪಶ್ಚಾತ್ತಾಪ ಪಡುತ್ತಿರುತ್ತಾರೆ. ಇನ್ನು ಕೆಲವರಿಗೆ ಎಷ್ಟೋ ದಿವಸ ಆದ ಮೇಲೆ ಪಶ್ಚಾತ್ತಾಪವಾಗುತ್ತದೆ. ಇನ್ನು ಕೆಲವರಿಗೆ ಮಾಡುವ ಮೊದಲೇ ಪಶ್ಚಾತ್ತಾಪದಿಂದ ಎಚ್ಚೆತ್ತುಕೊಳ್ಳುತ್ತಾರೆ. ಇದೆಲ್ಲವೂ ಕೂಡ ವಿಧಿಲಿಖಿತವೇ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ಯಾವುದು ನಡೆಯಬೇಕು ಅಂತ ನಿಮ್ಮ ವಿಧಿ ಲಿಖಿತದಲ್ಲೇ ಮುದ್ರಿತವಾಗಿರುವುದರಿಂದ ಅದು ನಡೆದೇ ತೀರಬೇಕು. ಪಶ್ಚಾತ್ತಾಪವೂ ಕೂಡ ನಡೆದೇ ತೀರಬೇಕು. ಅಂತಹ ತಪ್ಪುಗಳನ್ನು ಮಾಡಿದಾಗ ನಿಮಗೇನಾದರೂ ತುಂಬ ಪಶ್ಚಾತ್ತಾಪ ಅನ್ನೋದು ಕಾಡ್ತಾ ಇದೆ ಅನ್ನೋದಾದರೆ, ಒಂದು ಲೋಟ ನೀರಿಗೆ ಒಂದು ಮುಷ್ಟಿ ಕಲ್ಲುಪ್ಪನ್ನು ಹಾಕಿ ಸಂಪೂರ್ಣವಾಗಿ ಕರಗಿಸಿಬಿಡಿ. ಮನೆ ದೇವರ ಮುಂದೆ ನಿಂತು ಪ್ರಾರ್ಥಿಸುತ್ತಾ, ಇಂತಹ ತಪ್ಪುಗಳನ್ನು ನನ್ನ ಜೀವನದಲ್ಲಿ ಇನ್ನೆಂದೂ ಆಗದ ಇರುವ ಹಾಗೆ ನೋಡಿಕೋ ಅಂತ ಹೇಳಿ ಆ ನೀರನ್ನು ತೆಗೆದುಕೊಂಡು ಬಂದು ಮನೆಯ ಸಿಂಕಿನೊಳಗೆ ಸುರಿದು ಬಿಡಿ. ನೋಡಿ, ಈ ತಪ್ಪು ಸರಿ ಎನ್ನುವುದು ಅವರವರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿರುವಂತಹ ಒಂದು ದೊಡ್ಡ ಸಂಗತಿ ಅಂತಲೇ ಹೇಳಬಹುದು. ನಿಮಗೇನಾದರೂ ಮಾರ್ಗದರ್ಶನ ಪರಿಹಾರ ಬೇಕು, ಏನಾದರೂ ಹೇಳ್ಕೋಬೇಕು ಅನ್ನೋದಾದರೆ ಯಾವುದೇ ಸಂಕೋಚ ಇಲ್ಲದೆ ರಹಸ್ಯವಾಗಿ ನಿಮ್ಮ ಎಲ್ಲ ವಿಚಾರವನ್ನು ಇಡುತ್ತಾರೆ ಪಂಡಿತ್ ಶಿವಾನಂದ ಗುರುಗಳಿಗೊಂದು ಫೋನ್ ಮಾಡಿ.